ನೀವು ಏನೇನೆಲ್ಲ ಮಾಡ್ತೀರಾ? ನಾನು ಯಾವತ್ತಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೀನಾ? ನೀವು ಹಾಗೆ ನಾನು ಮಾಡೋದನ್ನೆಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ. ನಾನು ಈ ಮನೆ ಯಜಮಾನ ಕಣೆ, ನಾನು ಇಷ್ಟ ಬಂದಾಗಿರ್ತೀನಿ, ಯಾರು ನಾನು ಪ್ರಶ್ನೆ ಮಾಡೋಂಗಿಲ್ಲ. ಹೌದಾ? ನೀವು ಈ ಮನೆ ಯಜಮಾನ ಆದರೆ ನಾನು ಆ ಯಜಮಾನನ ಹೆಂಡ್ತಿ. ಈ ಮನೇಲಿ ನಿಮಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿರೋದು. ಇವಾಗ ಒಳಗಡೆ ಹೋಗಿರೋ ಪಾನೀಯ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿರೋದು ನೀವು. ನನಗೇನು ಜಾಸ್ತಿ ಆಗಿಲ್ಲ, ಜಾಸ್ತಿ ಆಗಿರೋದು ನಿನಗೆ. ಹಾಂ ಹೌದು, ನನಗೆ ಜಾಸ್ತಿ ಆಗಿರೋದು. ಕಂಠ ಪೂರ್ತಿ ಕುಡ್ಕೊಂಬಂದಿರೋಳು ನಾನು ನೋಡಿ. ಹಾಗಾದರೆ ನಾನು ಕುಡಿಬಾರ್ದಾ? ಯಾರು ಬಿಟ್ಟಿಯಾಗಿ ಕುಡಿದ್ರು ಕುಡ್ಕೊಂಬಂದೆ, ಅದರಲ್ಲಿ ಏನೀಗ? ಏನು ಬರೀ ನೀರು ಕುಡ್ಕೊಂಡೇ ಇರೋಕ್ಕಾಗತ್ತಾ? ಅಯ್ಯೋ, ಕುಡಿಬೇಡಿ ಅಂತ ನಿಮ್ಮನ್ನು ನಾನೇನು ಹೇಳ್ತಿಲ್ಲ ರೀ. ಆದರೆ ಮನೇಲಿ ದೊಡ್ಡವ್ರು ಬಂದಿದ್ದಾರೆ, ಅವ್ರ ಮುಂದೆ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ, ತಗ್ಗಿ ಬಗ್ಗಿ ನಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಾನು ಯಾಕೆ ತಗ್ಗಿ ಬಗ್ಗೆ ನಡಿಬೇಕು? ಇದು ನನ್ನ ಮನೆ, ನಾನು ಅವ್ರ ಮನೆಗೆ ಹೋಗಿಲ್ಲ, ಅವ್ರು ನನ್ನ ಮನೆಗೆ ಬಂದಿರೋದು. ನಾನೇನು ಚಿಕ್ಕ ಹುಡುಗನ ಅವ್ರಿಗೆಲ್ಲ ಎದುರ್ಕೊಂಡಿರೋಕ್ಕೆ? ನಾನು ಯಾರಿಗೂ ಎದುರಲ್ಲ ಕಣೆ, ಏನೋ ಮಾಡ್ತೀಯಾ? ಹಾಂ, ಏನು ಮಾಡ್ತೀನಿ ಅಂತ ನೋಡ್ತೀರಿ ಈಗ. ಏನು ಮಾಡ್ತೀಯಾ? ಬಂತಾ? ಮೈ ಒಳಗಡೆ ಇರೋ ದೆವ್ವ ಆಚೆ ಬಂತಾ? ಮನೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅವ್ರ ಎದುರುಗಡೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ನಿಮ್ಮ ಅವತಾರಗಳಿಂದಾಗಿ ನನ್ನ ಮರ್ಯಾದೆ ಹಾಳಾಯ್ತು. ಮನೆಗೆ ಯಾರು ಬಂದಿದ್ದಾರೆ ಅಂತ ಇವಳು ಹೀಗೆ ಬೈದು ಹೋಗ್ತಿದ್ದಾಳೆ. ಕುಡಿದಿದ್ದು ಎಣ್ಣೆ ಎಲ್ಲ ಹಿಡಿದೋಯ್ತು. ಈಗಲೇ ಇಷ್ಟು ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾಳೆ. ಇನ್ನು ಬೆಳಿಗ್ಗೆ ಇದ್ದರೆ ಸುಪ್ರಭಾತನೇ ಶುರುವಾಗುತ್ತೆ. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಕಣೋ, ಸಿಗೋಣ. ಹಾಂ ಬಾಯ್, ಆಲ್ ದ ಬೆಸ್ಟ್ ನಿಮಗೆ. ಬಾಯ್ ಸಿ ಯು. ಬಾಯ್ ಸಿ ಯು. ಬಾಯ್ ಸಿ ಯು. ಬಾಯ್ ಕಣೋ. ಬಾಯ್. ಜೈತಾರೆ, ನಾವಿನ್ನು ಹೋಗಿ ಬರ್ತೀವಿ. ಅರೆ, ಇವತ್ತು ರಾತ್ರಿ ಇಲ್ಲ ಇದ್ದು ಹೋಗ್ಬೋದಿತ್ತಲ್ಲ, ಚೆನ್ನಾಗಿರೋದು. ಜಾನ್ವಿಯವ್ರಿಗೂ ಖುಷಿ ಆಗಿರೋದು. ಇಲ್ಲ ಜಯಂತ್ ಅವರೇ, ಮನೆಯಲ್ಲಿ ಮಾವ ಮತ್ತು ತಾತ ಇಬ್ಬರೇ ಇದ್ದಾರೆ, ನಾವಿಬ್ಬರು ಹೋಗಲೇಬೇಕು. ಸರಿ ಹಾಗಿದ್ರೆ. ಆದರೆ ನೀವು ಮುಂದೆ ಹೀಗೆ ಬಂದು ಹೋಗ್ತಾ ಮಾಡ್ತಾ ಇರಿ. ಆ್ಯಂಡ್ 2-3 ದಿವಸ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ನಮ್ಮಿಬ್ಬರಿಗೂ ತುಂಬ ಖುಷಿ ಆಗುತ್ತೆ. ಟ್ರೈ ಮಾಡ್ತೀವಿ. ಜನ ಬರ್ತೀನಿ. ಸಿಗೋಣ. ಮನೆ ಕಡೆ ಜೋಪಾನ, ಹುಷಾರು. ತನು. ವಿಶ್ವ. ಬಾಯ್ ಜಾನು. ಬಾಯ್. ಥ್ಯಾಂಕ್ ಯು. ಹುಷಾರು, ಸರಿನಾ? ಹೋಗಿ ಬನ್ನಿ. ಮನೆ ಕಡೆ ಹುಷಾರು. ಬಾಯ್ ಸರ್. ಬಾಯ್. ಟೇಕ್ ಕೇರ್. ನಿಧಾನಕ್ಕೆ ಹೋಗಿ ಬನ್ನಿ. ಅರೆ ಜಾನ್ವಿ ಅವರೇ, ಖುಷಿ ಪಟ್ರಾ? ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ಹೀಗೆಲ್ಲ ಮಾಡಿದ್ದಲ್ವಾ ನೀವು? ಹೀಗೆಲ್ಲ ಮಾಡಿದ ತಕ್ಷಣ ನಾನು ನಿಮ್ಮನ್ನು ನಂಬಿಡ್ತೀನಿ ಅಂತ ಅಂದ್ಕೊಂಡ್ರಾ? ಖಂಡಿತ ಹಾಗೆಲ್ಲ ಅನ್ಕೋಬೇಡಿ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಬದುಕಿದ್ದೀನಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ವಿಶ್ವಂಗೆ ನೀವು ನನ್ನ ಸ್ವಂತದೊಳಗಾಗಿ ಮಾಡ್ಕೊಂಡಿದ್ದೀನಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ಹೀಗೆಲ್ಲ ಮಾಡಿದ್ರಿ. ಇದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ನನಗೆ ಖಂಡಿತ ಗೊತ್ತು. ಫ್ಯಾಂಟಾಸ್ಟಿಕ್ ಚಿನ್ನಮರಿ. ಈ ಥರ ಯಾವ ಉದ್ದೇಶನೂ ನನ್ನ ಮನಸ್ಸಿನಲ್ಲಂತೂ ಇರಲಿಲ್ಲ. ಇಷ್ಟು ದಿವಸ ನೀವು ಯಾರನ್ನೂ ನೋಡೇ ಇಲ್ಲ, ನೋಡಿದ್ರೆ ಖುಷಿ ಪಡ್ತೀರಿ ಅಂತ ಅಂದ್ಕೊಂಡು ಈ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದೆ.